ಅಮೆರಿಕದ ಬೆದರಿಕೆಗೆ ಕ್ಯಾರೆ ಎನ್ನದ ಶ್ರೀಲಂಕಾ. 84 ಇರಾನ್ ನಾವಿಕರ ಪಾರ್ಥಿವ ಶರೀರ ರವಾನೆ. ಸೂಪರ್ ಪವರ್ಗೆ ಬಿಗ್ ಶಾಕ್ ಕೊಟ್ಟ ಶ್ರೀಲಂಕಾ. ನಮಸ್ಕಾರ ವೀಕ್ಷಕರೇ, ಜಗತ್ತಿನ ಅತಿದೊಡ್ಡ ಸೂಪರ್ ಪವರ್ ರಾಷ್ಟ್ರವಾಗಿರುವ ಅಮೆರಿಕ ವೀಕ್ಷಕರೇ, ಒಂದು ಮಾತಿದೆ, ಹಗ್ಗವೂ ಕೂಡ ಹಾವಾಗತ್ತೆ ಅಂತ. ಯಾವಾಗ ಯಾರಿಗೆ ಹೆಂಗೆ ಟೈಮ್ ಬರುತ್ತೆ, ಅದೆಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಆತ ಚಿಟಿಕೆ ಹೊಡೆಯೋದ್ರೊಳಗಡೆ ಆತನ ಸಾಮ್ರಾಜ್ಯ ಸುಟ್ಟು ಭಸ್ಮವಾಗತ್ತೆ. ಇದನ್ನು ನಾವು ಹೇಳ್ತಾ ಇಲ್ಲ, ಬದಲಾಗಿ ಇತಿಹಾಸವೇ ಹೇಳುತ್ತೆ. ಈಗ ಇದೇ ಪರಿಸ್ಥಿತಿ ಅಮೆರಿಕಾಗೆ ಬಂದಿದೆ. ಯಾಕಂದರೆ ಜಗತ್ತಿನ ದೊಡ್ಡ ಸೂಪರ್ ಪವರ್ ರಾಷ್ಟ್ರವಾಗಿರುವ ಅಮೆರಿಕ ಒಂದು ಕಡೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ದೊಡ್ಡ ದೊಡ್ಡ ಬಲಿಷ್ಠ ದೇಶಗಳೇ ನಡುಗೆ ಹೋಗಿಬಿಡತ್ತೆ. ಅಮೆರಿಕಾದ ಮಾತನ್ನು ಮೀರುವ ಧೈರ್ಯ ಯಾರೂ ಕೂಡ ಸುಲಭವಾಗಿ ಮಾಡೋದಿಲ್ಲ. ಆದರೆ ಇಂದು ನಮ್ಮ ಪಕ್ಕದ ಪುಟ್ಟ ದ್ವೀಪ ರಾಷ್ಟ್ರವಾಗಿರೋ ಶ್ರೀಲಂಕಾ ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ವಲಯದಲ್ಲಿ ಅಮೆರಿಕಾಗೆ ಮುಖಕ್ಕೆ ಹೊಡೆದಂಗೆ ಉತ್ತರ ಕೊಟ್ಟು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಭೀಕರವಾದ ಗುದ್ದಾಟ, ಯುದ್ಧ ನಡೀತಾ ಇದೆಯಲ್ಲ, ಈ ಸಂಘರ್ಷದ ಬಿಸಿ ಈಗ ಶ್ರೀಲಂಕಾದ ಕರಾವಳಿಗೂ ತಟ್ಟಿದೆ. ಇರಾನ್ ನೌಕಾಪಡೆಗೆ 84 ನಾವಿಕರ ಪಾರ್ಥಿವ ಶರೀರಗಳನ್ನು ಹಸ್ತಾಂತರಿಸುವ ವಿಚಾರದಲ್ಲಿ ಅಮೆರಿಕ ಲಂಕಾ ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆ ನೀಡಿತ್ತು. ಇರಾನ್ ಜೊತೆ ಯಾವುದೇ ಸಂಪರ್ಕ ಬೇಡ ಅಂತ ಅಮೆರಿಕ ಬೆದರಿಕೆ ಹಾಕಿತ್ತು. ಆದರೆ ಶ್ರೀಲಂಕಾ ಅಮೆರಿಕದ ಬೆದರಿಕೆಯನ್ನು ನಯವಾಗೇ ತಳ್ಳಿಹಾಕಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಅಷ್ಟಕ್ಕೂ ಶ್ರೀಲಂಕಾದ ಕರಾವಳಿಯಲ್ಲಿ ನಡೆದ ಆ ದಾಳಿಯಲ್ಲಿ 84 ಇರಾನ್ ನಾವಿಕರು ದುರಂತಕ್ಕೀಡಾಗಿದ್ದು ಹೇಗೆ, ಲಂಕಾ ನೌಕಾಪಡೆ 32 ಜನರನ್ನು ರಕ್ಷಿಸಿದ ರೋಚಕ ಕಥೆಯಂಥದ್ದು, ಅಮೆರಿಕದ ಅತಿದೊಡ್ಡ ವಿಮಾನ ವಾಹಕ ನೌಕೆಗೆ ಬೆಂಕಿ ಇಟ್ಟಿದ್ದು ಹೇಗೆ, ತೈಲ ಬೆಲೆ $100 ದಾಟಲು ಕಾರಣವೇನು, ಮತ್ತು ಇದೆಲ್ಲದರ ನಡುವೆ ಇರಾನ್ನ ಹೊಸ ನಾಯಕ ಮಜ್ದೂಬಾ ಖಮೇನಿ ಕೊಟ್ಟಿರುವ ಆ ಭಯಾನಕ ವಾರ್ನಿಂಗ್ ಏನು, ಈ ಎಲ್ಲ $1 ಮಿಲಿಯನ್ ಪ್ರಶ್ನೆಗಳಿಗೆ ಇವತ್ತಿನ ಈ ಕ್ಷಣದ ವಿಡಿಯೋದಲ್ಲಿ ಉತ್ತರವನ್ನು ಹುಡುಕೋಣ. ಆದರೆ ಅದಕ್ಕಿಂತ ಮುಂಚೆ ಶ್ರೀಲಂಕಾ ಅಮೆರಿಕಾಗೆ ಕೊಟ್ಟಂತಹ ಉತ್ತರದ ಬಗ್ಗೆ ನಿಮಗೇನು ಅನಿಸುತ್ತೆ ನೋಡಿ. ಹತ್ರ ಒಂದು ಮಿಸೈಲ್ ಇಲ್ಲ, ಏನಿಲ್ಲ ಇದೆ, ಬಟ್ ಅಮೆರಿಕಾಗೆ ಅದು ತೃಣಮೂಲ ಸಮಾನ. ಅಮೆರಿಕಾಗೆ ಬೆದರಿಕೆ ಹಾಕಿದೆಯಲ್ಲ ಶ್ರೀಲಂಕಾ, ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಈ ಇಡೀ ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದ್ದು ಈ ತಿಂಗಳ ಆರಂಭದಲ್ಲಿ. ಆದರೆ ಈ ಶ್ರೀಲಂಕಾದ ಕರಾವಳಿ ತೀರದ ಸಮುದ್ರ ಭಾಗದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಕೇವಲ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗಿರದೆ ಸಮುದ್ರ ಪ್ರದೇಶಗಳಿಗೂ ಕೂಡ ವಿಸ್ತರಣೆಯಾಗಿದೆ. ಶ್ರೀಲಂಕಾ ಕರಾವಳಿಯ ಬಳಿ ಸಂಚರಿಸ್ತಾ ಇದ್ದ ಇರಾನ್ನ ಬೃಹತ್ ಯುದ್ಧ ನೌಕೆಯ ಮೇಲೆ ಏಕಾಏಕಿ ಭೀಕರವಾದ ಟಾರ್ಪಿಡೋ ದಾಳಿ ನಡೆಸುತ್ತೆ ಅಮೆರಿಕ. ಸಮುದ್ರದ ಆಳದಿಂದ ಬಂದ ಈ ವಿನಾಶಕಾರಿ ಅಸ್ತ್ರ ಇರಾನ್ ನೌಕೆಯನ್ನು ಅಕ್ಷರಶಃ ಧ್ವಂಸ ಮಾಡಿ ಹಾಕಿತ್ತು. ಈ ಘನಘೋರ ದುರಂತಕ್ಕೆ ಇರಾನ್ ನೌಕಾಪಡೆಯ ಬರೋಬ್ಬರಿ 84 ನಾವಿಕರು ಸಮುದ್ರದ ಪಾಲಾಗಿ ತಮ್ಮ ಪ್ರಾಣ ಕಳೆದುಕೊಂಡಿದ್ರು. ಆದರೆ ಈ ದಾಳಿಯ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಯಾವುದೇ ಭೀತಿಗೂ ಒಳಗಾಗದೆ ಶ್ರೀಲಂಕಾ ನೌಕಾಪಡೆಯು ತಕ್ಷಣವೇ ತನ್ನ ರಕ್ಷಣಾ ಕಾರ್ಯಾಚರಣೆಯನ್ನು ಶುರು ಮಾಡುತ್ತೆ. ಸಮುದ್ರದಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಬರೋಬ್ಬರಿ 32 ಇರಾನ್ ನಾವಿಕರನ್ನು ಶ್ರೀಲಂಕಾ ನೌಕಾಪಡೆ ಅತ್ಯಂತ ಸಾಹಸಮಯವಾಗಿ ರಕ್ಷಿಸುವಲ್ಲಿ ಯಶಸ್ವಿಯಾಯಿತು. ಪ್ರಸ್ತುತ ಆ 32 ನಾವಿಕರು ಶ್ರೀಲಂಕಾದಲ್ಲಿ ಸುರಕ್ಷಿತವಾಗಿದ್ದಾರೆ. ಅವರಿಗೆ ಉನ್ನತ ಮಟ್ಟದ ವೈದ್ಯಕೀಯ ಸಹಾಯ ಮತ್ತು ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಲಂಕಾ ಸರ್ಕಾರ ಒದಗಿಸ್ತಾಗಿದೆ ಎನ್ನುವುದು ಮಾನವೀಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಘಟನೆ ನಂತರ ಅಸಲಿಗೆ ಜಾಗತಿಕ ರಾಜಕಾರಣದಲ್ಲಿ ದೊಡ್ಡ ಬೆಂಕಿಯೇ ಶುರುವಾಗಿದೆ. ಜ್ವಾಲಾಮುಖಿ ಸ್ಫೋಟಗೊಂಡಿದೆ. ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಆ 84 ಇರಾನಿನ ನಾವಿಕರ ಪಾರ್ಥಿವ ಶರೀರಗಳನ್ನು ಸ್ವದೇಶಕ್ಕೆ ಅಂದರೆ ಇರಾನ್ಗೆ ವಾಪಸ್ ಕಳುಹಿಸಿಕೊಡಲು ಶ್ರೀಲಂಕಾ ಸಿದ್ಧತೆ ಆರಂಭ ಮಾಡಿತ್ತು. ಇದನ್ನು ಗಮನಿಸಿದ ಅಮೆರಿಕ ಶ್ರೀಲಂಕಾದ ಮೇಲೆ ಭಾರೀ ಜಾಗತಿಕ ಒತ್ತಡವನ್ನು ಹೇರಲು ಶುರು ಮಾಡುತ್ತೆ. ನೀವು ಇರಾನ್ಗೆ ಯಾವುದೇ ರೀತಿಯ ಸಹಕಾರ ನೀಡಬಾರದು ಅಂತ ಪರೋಕ್ಷವಾಗಿ ಕಠಿಣ ಎಚ್ಚರಿಕೆ ರವಾನಿಸಿತ್ತು. ಆದರೆ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಕೂಡ ಶ್ರೀಲಂಕಾ ಸರ್ಕಾರ ತೆಗೆದುಕೊಂಡ ಆ ದಿಟ್ಟ ನಿರ್ಧಾರ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಅಮೆರಿಕದ ಬೆದರಿಕೆಯನ್ನು ನಯವಾಗಿಯೇ ಆದರೆ ಅತ್ಯಂತ ಖಡಕ್ ಆಗಿ ತಳ್ಳಿ ಹಾಕಿರುವ ಲಂಕಾ ಸರ್ಕಾರ ನಮಗೆ ಮಾನವೀಯತೆ, ಹ್ಯುಮ್ಯಾನಿಟಿ ಮತ್ತು ನಮ್ಮ ಸ್ವತಂತ್ರ ವಿದೇಶಾಂಗ ನೀತಿಗೆ ಅತ್ಯಂತ ಪ್ರಮುಖವಾದದ್ದು ಮತ್ತು ಮುಖ್ಯವಾದದ್ದು. ನಾವು ಯಾರದೋ ಒತ್ತಡಕ್ಕೆ ಮಣಿದು ಮಾನವೀಯತೆಯನ್ನು ಮರೆಯೋದಿಲ್ಲ ಅಂತ ಜಗತ್ತಿಗೆ ಸಾರಿದೆ. ನೋಡಿ, ಶ್ರೀಲಂಕಾ ವಿದೇಶಾಂಗ ಸಚಿವಾಲಯ ಅಧಿಕೃತ ಮಾಹಿತಿಯನ್ನು ನೀಡಿದ್ದು, ಈ ನಾವಿಕರ ಪಾರ್ಥಿವ ಶರೀರಗಳನ್ನು ತೆಗೆದುಕೊಳ್ಳಲು ಇರಾನ್ನಿಂದ ಶುಕ್ರವಾರ ಒಂದು ವಿಶೇಷ ಚಾರ್ಟರ್ಡ್ ವಿಮಾನ ಈ ಶ್ರೀಲಂಕಾಗೆ ಬರುತ್ತೆ.
ಆ ವಿಮಾನದಲ್ಲಿ ಗೌರವಯುತವಾಗಿ ಆ ದೇಹಗಳನ್ನು ಇರಾನ್ಗೆ ಕೊಂಡೊಯ್ಯಲು ಸಂಪೂರ್ಣ ವ್ಯವಸ್ಥೆ ಮಾಡಲಾಗಿದೆ ಅಂತ. ಸೂಪರ್ ಪವರ್ ಅಮೆರಿಕದ ಕೆಂಗನ್ನಿನ ನಡುವೆಯೂ ಲಂಕಾ ತೋರಿದ ಈ ದಿಟ್ಟ ನಿರ್ಧಾರಕ್ಕೆ ಇರಾನ್ ಸರ್ಕಾರ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸಿದೆ. ದ್ವೀಪ ರಾಷ್ಟ್ರದ ಈ ನಡೆಗೆ ಇರಾನ್ ಅಕ್ಷರಶಃ ಸಲಾಂ ಹೇಳಿದೆ. ಇರಾನ್ ಮತ್ತು ಅಮೆರಿಕದ ಈ ಗುದ್ದಾಟ ಕೇವಲ ಲಂಕಾ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಪರಿಣಾಮಗಳು ಈಗ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೂ ಕೂಡ ವ್ಯಾಪಿಸ್ತಾಗಿದೆ. ನೋಡಿ, ಇಲ್ಲಿ ಶ್ರೀಲಂಕಾ ಮಾನವೀಯತೆ ಹ್ಯುಮ್ಯಾನಿಟಿಯನ್ನು ಇಟ್ಟುಕೊಂಡು ಇರಾನ್ಗೆ ಹೆಲ್ಪ್ ಮಾಡ್ತು. ಆದರೆ ಭಾರತ ಯಾಕೆ ಹಿಂಗೆ ಮಾಡ್ತು ಅಂತ ಗೊತ್ತಿಲ್ಲ. ಈಗೇನು ಇರಾನ್ನ ಒಂದು ನೌಕಾಪಡೆ ಒಂದು ಹಡಗು ಸ್ಫೋಟಗೊಂಡಿದೆಯಲ್ಲ, ಈ ಹಡಗು ಭಾರತದ ಕರಾವಳಿಯಲ್ಲಿ ಒಂದು ಸಮರಾಭ್ಯಾಸಕ್ಕೆ ಭಾರತದ ನೌಕಾಪಡೆಯವರೇ ಕರೆಸಿದ್ರಂತೆ. ಕೊನೆಗೆ ಯುದ್ಧ ಶುರುವಾಗತ್ತೆ, ಅದಕ್ಕಾಗಿ ಇಲ್ಲೇ ಇತ್ತು. ಒಂದೆರಡು ದಿನ ಆದ ನಂತರ ಹೋದ ವಾರವೇ ಇರಾನ್ ತನ್ನ ತವರು ಮನೆಗೆ ಅಥವಾ ತಾಯ್ನಾಡಿಗೆ ಹೋಗ್ತಾ ಇತ್ತು ಈ ಹಡಗು. ಆಗ ಅಮೆರಿಕ ದಾಳಿ ನಡೆಸಿದೆ. ಇಲ್ಲಿ ಹ್ಯುಮ್ಯಾನಿಟಿ ಮಾನವೀಯತೆ ತೋರಿಸಬೇಕಾದಂಥದ್ದು ಶ್ರೀಲಂಕಾ ಅಲ್ಲ, ಭಾರತ. ಯಾಕಂದರೆ ಭಾರತವೇ ಅವರನ್ನು ಆಹ್ವಾನಿಸಿತ್ತು. ಆಹ್ವಾನ ಮಾಡಿ ಕೆಲಸ ಆದ ನಂತರ ಬಿಟ್ಟು ಕಳಿಸ್ಬೇಕಾದ್ರೆ ಅಮೆರಿಕ ದಾಳಿ ಮಾಡಿ 84 ಜನರ ಪ್ರಾಣ ತೆಗೆದುಬಿಡತ್ತೆ. ಅಟ್ಲೀಸ್ಟ್ ಭಾರತ ಒಂದು ಕಂಡೋಲೆನ್ಸ್, ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಟ್ಲೀಸ್ಟ್ ಒಂದು ಟ್ವೀಟು ಕೂಡ ಮಾಡೋಕ್ಕಾಗಲಿಲ್ಲ ನಮ್ಮ ಮೋದಿ ಸರ್ಕಾರಕ್ಕೆ, ಮೋದಿಯವರಿಗೆ. ಅದು ಯಾಕಂತ ಗೊತ್ತಿಲ್ಲ. ಯಾಕೆ ಯುದ್ಧದಲ್ಲಿ ನಮ್ಮ ಭಾರತ ಶಾಂತಿಪ್ರಿಯ ದೇಶ, ಯಾಕೆ ಈ ಅಶಾಂತಿ ಅಥವಾ ಈ ಮಾನವೀಯತೆಯನ್ನು ಮರಿತಾ ಇದೆಯಾ ಅಥವಾ ನಮ್ಮ ಮೋದಿಯವರು ಮರಿತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡುತ್ತಾ ಇದೆ. ಇರಾನ್ ಹಡಗು ದುರಂತದಲ್ಲಿ 84 ಜನರ ಅಂತ್ಯವಾಗಿದೆ, ಅವರೆಲ್ಲ ಹುತಾತ್ಮರಾಗಿದ್ದಾರೆ. ಆದರೆ ಭಾರತವು ಕೂಡ ಒಂಚೂರು ಅಟ್ಲೀಸ್ಟ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಬಹುದಿತ್ತು, ಬಟ್ ಹೇಳಿಲ್ಲ, ಗೊತ್ತಿಲ್ಲ. ಈಗ ವೀಕ್ಷಕರೇ, ಇರಾನ್ ಮತ್ತು ಅಮೆರಿಕದ ಈ ಯುದ್ಧ ನಡೀತಾ ಇದೆಯಲ್ಲ, ಬರೀ ಕರಾವಳಿ ಅಥವಾ ಈ ಲಂಕಾದ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ವಿಶ್ವಕ್ಕೆ ಬೇರೆ ಬೇರೆ ದೇಶಗಳಿಗೂ ಕೂಡ ಹಬ್ಬಿದೆ. ಇತ್ತೀಚೆಗೆ ಇರಾಕ್ನಲ್ಲಿ ನಡೆದಂತಹ ಮತ್ತೊಂದು ಭೀಕರ ದಾಳಿಯಲ್ಲಿ ಪಾಶ್ಚಿಮಾತ್ಯ ದೇಶದ ಅಂದರೆ ಫ್ರಾನ್ಸ್ನ ಸೈನಿಕೊಬ್ಬ ತನ್ನ ಉಸಿರು ಚೆಲ್ಲಿದ್ದಾನೆ ಎನ್ನುವ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಇದು ಆ ಪ್ರದೇಶದಲ್ಲಿನ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಯುರೋಪ್ ದೇಶಗಳ ಚಿಂತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಸಮಯದಲ್ಲಿ ಅಮೆರಿಕಾಗೂ ಒಂದು ಭಾರೀ ದೊಡ್ಡ ಶಾಕ್ ಎದುರಾಗಿದೆ. ಸಮುದ್ರದಲ್ಲಿ ನಿಯೋಜಿಸಲಾಗಿದ್ದ ಅಮೆರಿಕಾದ ಅತಿದೊಡ್ಡ ವಿಮಾನವಾಹಕ ನೌಕೆಯನ್ನು ಏಕಾಏಕಿ ಭಾರೀ ಬೆಂಕಿಯಿಟ್ಟು ಸ್ಫೋಟ ಮಾಡಿದೆ ಇರಾನ್. ಈ ಅಗ್ನಿ ಅವಘಡದಲ್ಲಿ 2 ಅಮೆರಿಕನ್ ನಾವಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಕೆಲವು ಗುಪ್ತಚರ ವರದಿಗಳ ಪ್ರಕಾರ ಸಮುದ್ರ ಪ್ರದೇಶದಲ್ಲಿ ಅಮೆರಿಕ ಮತ್ತು ಇರಾನ್ ನೌಕಾಪಡೆಗಳ ನಡುವೆ ನೇರ ಸಂಘರ್ಷಗಳು ನಡೀತಾ ಇದ್ದಾವೆ. ಈ ಬೆಂಕಿ ಅವಘಡ ಕೂಡ ಈ ಸಂಘರ್ಷಣೆಯ ಭಾಗವೇ ಇರಬಹುದು ಅಂತ ಶಂಕಿಸಲಾಗಿದೆ. ಈ ಎಲ್ಲ ಬೆಳವಣಿಗೆಗಳು ಯುದ್ಧದ ಪರಿಸ್ಥಿತಿ ಇನ್ನಷ್ಟು ಕೈಮೀರು ಹೋಗುವ ಸಾಧ್ಯತೆ ಇದೆ ಮತ್ತು ಭಯವನ್ನು ಉಂಟು ಮಾಡ್ತಾ ಇದೆ. ವೀಕ್ಷಕರೇ, ಸಮುದ್ರದಲ್ಲಿ ನಡೀತಾ ಇರುವ ಈ ಯುದ್ಧದ ಕಾರಮೋಡ ಈಗ ಜಾಗತಿಕ ಆರ್ಥಿಕತೆಯ ಮೇಲೂ ಕೂಡ ಬಹುದೊಡ್ಡ ಕತ್ತಲು ಆವರಿಸುವಂತೆ ಮಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ, ಹಡಗುಗಳ ಮೇಲಿನ ದಾಳಿ ಮತ್ತು ಈ ಉದ್ವಿಗ್ನ ಪರಿಸ್ಥಿತಿಯ ಪರಿಣಾಮವಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಹಿಂದೆಂದೂ ಕಾಣದಂತಹ ಅಸ್ಥಿರತೆ ಹೆಚ್ಚಾಗಿದೆ. ಇದೀಗ ಬಂದಿರುವ ಲೇಟೆಸ್ಟ್ ರಿಪೋರ್ಟ್ನ ಪ್ರಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅಂದರೆ ಕ್ರೂಡ್ ಆಯಿಲ್ ಬೆಲೆ ಬ್ಯಾರೆಲ್ಗೆ $100 ದಾಟುವ ಸಾಧ್ಯತೆ ಇದೆ, ದಾಟಿಯಾಗಿದೆಯಂತೆ. ತೈಲ ಬೆಲೆ ಏರಿಕೆಯಾದರೆ ಏನಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಇದರಿಂದ ವಿಶ್ವದ ಅನೇಕ ದೇಶಗಳ ಆರ್ಥಿಕತೆಯ ಮೇಲೆ, ವಿಶೇಷವಾಗಿ ನಮ್ಮ ಭಾರತ ಮತ್ತು ಶ್ರೀಲಂಕಾದಂತಹ ಇಂಧನವನ್ನು ಹೆಚ್ಚು ಆಮದು ಮಾಡಿಕೊಳ್ಳುವಂತಹ ದೇಶಗಳಿಗೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸಲಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದರೆ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕಿರೋದು ನಿಶ್ಚಿತ. ಇದು ಜಗತ್ತಿನ ಸಾಮಾನ್ಯ ಜನರನ್ನು ಹೈರಾಣು ಮಾಡಿ ಹಾಕುವಂತಹ ಸೂಚನೆ ಸಿಗ್ತಾಗಿದೆ. ಇನ್ನು ಮೊಜ್ತಬಾ ಖಮೇನಿ ಎಚ್ಚರಿಕೆ ಕೊಟ್ಟಿದ್ದಾನೆ. ಒಂದು ಕಡೆ ಆರ್ಥಿಕತೆ ಪಾತಾಳಕ್ಕೆ ಕುಸಿತಾ ಇದ್ದರೆ ಇನ್ನೊಂದು ಕಡೆ ಸೇಡಿನ ಜ್ವಾಲೆ ಮಿತಿ ಮೀರ್ತಾ ಇದೆ. ಶ್ರೀಲಂಕಾ ಕರಾವಳಿಯಲ್ಲಿ ತಮ್ಮ 84 ನಾವಿಕರನ್ನು ಕಳೆದುಕೊಂಡಿರುವ ಇರಾನ್ ಈ ದುರಂತವನ್ನು ಸುಲಭವಾಗಿ ಮರೆಯುವ ಲಕ್ಷಣಗಳು ಕಾಣಿಸ್ತಾಗಿಲ್ಲ. ಇರಾನ್ನ ಹೊಸ ಸರ್ವೋಚ್ಚ ನಾಯಕನಾಗಿ ಹೊರಹೊಮ್ಮಿರುವ ಮೊಜ್ತಬಾ ಖಮೇನಿ ಅವರು ಇದೀಗ ಜಗತ್ತಿಗೆ ಒಂದು ಕಠಿಣ ಮತ್ತು ಭಯಾನಕವಾಗಿರೋ ಹೇಳಿಕೆಯನ್ನು ನೀಡಿದ್ದಾರೆ. ಶ್ರೀಲಂಕಾ ಕರಾವಳಿಯಲ್ಲಿ ನಡೆದ ಆ ಟಾರ್ಫಿಡೋ ದಾಳಿಯ ಹಿಂದೆ ಯಾರಿದ್ದಾರೋ, ಆ ದಾಳಿಯಲ್ಲಿ ತಮ್ಮ ಯೋಧರು ಪ್ರಾಣ ಕಳೆದುಕೊಳ್ಳಲು ಯಾರು ಕಾರಣೀಕರ್ತರಾಗಿದ್ದಾರೋ ಆ ಶತ್ರುಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಸೇಡು ತೀರಿಸಿಕೊಳ್ಳುವುದಾಗಿ ಖಮೇನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ಗೆ ಬೆರಳು ಮಾಡಿರುವ ಮೊಜ್ತಬಾ ಅವರ ಈ ಹೇಳಿಕೆ ಮುಂಬರುವ ದಿನಗಳಲ್ಲಿ ಸಮುದ್ರ ವಲಯದಲ್ಲಿ ಯುದ್ಧದ ಉದ್ವಿಗ್ನತೆಯನ್ನು ಮತ್ತಷ್ಟು ಭೀಕರ ಹಂತಕ್ಕೆ ಕೊಂಡೊಯ್ಯುವ ಆತಂಕ ಸೃಷ್ಟಿಯಾಗಿದೆ.
ಒಟ್ಟಾರೆಯಾಗಿ ಹೇಳೋದಾದರೆ ಶ್ರೀಲಂಕಾ ಇಂದು ಜಗತ್ತಿಗೆ ಒಂದು ಬಹುದೊಡ್ಡ ಪಾಠ ಕಲಿಸಿದೆ. ಎಷ್ಟೇ ದೊಡ್ಡ ಸೂಪರ್ ಪವರ್ ರಾಷ್ಟ್ರ ಬೆದರಿಕೆ ಹಾಕಿದ್ರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಮಾನವೀಯತೆಯನ್ನು ಮೆರೆಯೋದು ಒಂದು ಸಾರ್ವಭೌಮ ದೇಶದ ಅತಿದೊಡ್ಡ ಗುಣ ಅನ್ನೋದು ಲಂಕಾ ಸರ್ಕಾರ ಸಾಬೀತು ಮಾಡಿದೆ. ಆದರೆ 84 ನಾವಿಕರ ಅಂತ್ಯ, ಫ್ರೆಂಚ್ ಯೋಧನ ದುರಂತ ಮತ್ತು $100 ದಾಟಿದ ಈ ತೈಲ ಬೆಲೆ ಇವೆಲ್ಲವೂ ಜಗತ್ತು ಅತಿ ವೇಗವಾಗಿ 3ನೇ ಮಹಾಯುದ್ಧದ ಕಡೆಗೆ ಸಾಗ್ತಾಗಿದೆ ಎನ್ನುವುದು ಸ್ಪಷ್ಟ ಸೂಚನೆ ಸಿಗ್ತಾಗಿದೆ. ಮುಜ್ತಬಾ ಖಮೇನಿ ಅವರ ಸೇಡಿನ ಎಚ್ಚರಿಕೆ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಅನ್ನೋದು ಕಾದು ನೋಡಬೇಕಾಗಿದೆ ಮತ್ತು ಕಾಲವೇ ಉತ್ತರ ಕೊಡಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಅಮೆರಿಕದ ಬೆದರಿಕೆಗೆ ಜಗ್ಗದೆ ಇರಾನ್ ನಾವಿಕರ ಪಾರ್ಥಿವ ಶರೀರವನ್ನು ರವಾನಿಸುವುದಕ್ಕೆ ಒಪ್ಪಿರುವ ಶ್ರೀಲಂಕಾದ ಈ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇರಾನ್ ಮತ್ತು ಅಮೆರಿಕ ನಡುವಿನ ಸಮುದ್ರ ಯುದ್ಧದಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆಯಾ? ಇರಾನ್ ನಾಯಕ ಮುಜ್ತಬಾ ಅವರ ಎಚ್ಚರಿಕೆ ಯುದ್ಧವನ್ನು ಮತ್ತಷ್ಟು ತೀವ್ರಗೊಳಿಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶ್ರೀಲಂಕಾದ ಈ ಗಟ್ಟಿತನ ಮತ್ತು ಜಾಗತಿಕ ರಾಜಕಾರಣದ ಈ ಅಸಲಿ ಸತ್ಯವನ್ನು ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.